ಕಳಪೆ ಕಾಮಗಾರಿ ಆರೋಪ ತನಿಖೆಗೆ ಬಂದ ಅಧಿಕಾರಿಗಳ ಸಮ್ಮುಖದಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ವಾಗ್ವಾದ. ರಸ್ತೆ ಕಾಮಗಾರಿಯೊಂದು ಕಳಪೆ ಗುಣಮಟ್ಟದಿಂದ ಕೂಡಿದೆ ಎನ್ನುವ ಆರೋಪದ ಹಿನ್ನೆಲೆಯಲ್ಲಿ ತನಿಖೆಗೆಂದು ಆಗಮಿಸಿದ ಅಧಿಕಾರಿಗಳ ಸಮ್ಮುಖದಲ್ಲಿ ಬಿಜೆಪಿ ಹಾಗೂ ಕಾರ್ಯಕರ್ತರು ವಾಗ್ವಾದ ನಡೆಸಿದ ಪ್ರಸಂಗ ಬಸವಕಲ್ಯಾಣ ತಾಲೂಕಿನ ಗೌರ್ ಗ್ರಾಮದ ಬಳಿ ಇಂದು ಸೋಮವಾರ ಸಂಜೆ 6 ಗಂಟೆ ಸುಮಾರಿಗೆ ಜರುಗಿದೆ. ಬಸವಕಲ್ಯಾಣ ತಾಲೂಕಿನ ಗೌರ್ ಗ್ರಾಮದಿಂದ ಹುಲಸೂರು ತಾಲೂಕಿನ ಮಿರ್ಕಲ್ ಗ್ರಾಮದವರೆಗೆ 6 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಾಣ ಮಾಡಲಾಗಿರುವ 8.8 ಕಿಲೋಮೀಟರ್ಗಳಷ್ಟು ರಸ್ತೆ ಕಾಮಗಾರಿ ಸಂಪೂರ್ಣ ಕಳಪೆ ಗುಣಮಟ್ಟದಿಂದ ಕೂಡಿದೆ ಎನ್ನುವ ಆರೋಪದ ಹಿನ್ನೆಲೆಯಲ್ಲಿ ಲೋಕೋಪಯೋಗಿ ಇಲಾಖೆಯ ಬೆಳಗಾವಿ ಉಪವಿಭಾಗದ ಮುಖ್ಯ ಅಭಿಯಂತರರಾದ ಗುಲ್ನಾಜ್ ಅವರ ನೇತೃತ್ವದಲ್ಲಿ ಅಧಿಕಾರಿಗಳ ತಂಡ ಇಂದು ಗೌರ್ ಗ್ರಾಮದ ಬಳಿ ಕಾಮಗಾರಿ ಸ್ಥಳಕ್ಕೆ ಭೇಟಿ ನೀಡಿತು. ಈ ಸಂದರ್ಭದಲ್ಲಿ ಸುದ್ದಿ ತಿಳಿದು ಸ್ಥಳಕ್ಕೆ ಧಾವಿಸಿದ ಬಿಜೆಪಿ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಕೆಲ ಕಾಲ ವಾಗ್ವಾದ ನಡೆದಿದೆ. ಕಾಮಗಾರಿ ಉತ್ತಮ ಗುಣಮಟ್ಟದಿಂದ ಕೂಡಿದೆ ಎಂದು ಬಿಜೆಪಿ ಕಾರ್ಯಕರ್ತರ ವಾದವಾಗಿದ್ದರೆ, ಕಾಮಗಾರಿಯು ಸಂಪೂರ್ಣ ಕಳಪೆ ಗುಣಮಟ್ಟದಿಂದ ಕೂಡಿದೆ, ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ವಾದವಾಗಿತ್ತು. ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯರು ಆಗಿರುವ ಕಾಂಗ್ರೆಸ್ ಪಕ್ಷದ ಮುಖಂಡ ಆನಂದ್ ಪಾಟೀಲ್ ಮಾತನಾಡಿ, ಗ್ರಾಮೀಣ ಭಾಗದ ಜನರಿಗೆ ಗುಣಮಟ್ಟದ ರಸ್ತೆ ಸೌಲಭ್ಯ ಕಲ್ಪಿಸುವ ಉದ್ದೇಶದಿಂದ ರಾಜ್ಯ ಸರ್ಕಾರ 6 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನ ರಸ್ತೆ ನಿರ್ಮಾಣ ಮಾಡಿದೆ. ಆದರೆ ಸಂಬಂಧಿತ ಇಲಾಖೆ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರ ನಿರ್ಲಕ್ಷ್ಯದಿಂದಾಗಿ ರಸ್ತೆ ಹಾಗೂ ಸೇತುವೆ ಕಾಮಗಾರಿ ಸಂಪೂರ್ಣ ಕಳಪೆ ಗುಣಮಟ್ಟದಿಂದ ಕೂಡಿದ್ದು, ಸಂಬಂಧಿತರ ವಿರುದ್ಧ ಕೂಡಲೇ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಸ್ಥಳದಲ್ಲಿದ್ದ ಸಿಪಿಐ ಕೃಷ್ಣಕುಮಾರ್ ಪಾಟೀಲ್ ಹಾಗೂ ನಗರ ಠಾಣೆ ಪಿಎಸ್ಐ ಅಂಬರೀಶ್ ವಾಗ್ಮಡೆ ನೇತೃತ್ವದ ಪೊಲೀಸರ ತಂಡ ಎರಡೂ ಪಕ್ಷದ ಕಾರ್ಯಕರ್ತರನ್ನು ಸಮಾಧಾನಗೊಳಿಸಿ ಅಧಿಕಾರಿಗಳ ತನಿಖೆ ಸುಸೂತ್ರವಾಗಿ ನಡೆಯುವಂತೆ ನೋಡಿಕೊಂಡರು. ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಎಂಡಿ ಸಗಿರೋದಿನ್, ಕಾಂಗ್ರೆಸ್ ಪಕ್ಷದ ಪ್ರಮುಖರಾದ ಅರ್ಜುನ್ ಕನಕ್, ಮನೋಹರ್ ಮೈಸಿ, ಬಿಜೆಪಿ ಪಕ್ಷದ ಪ್ರಮುಖರಾದ ಸೂರ್ಯಕಾಂತ್ ಚಿಲ್ಲಾಬಟ್ಟೆ ಸೇರಿದಂತೆ ಪ್ರಮುಖರು ಗಣ್ಯರು ಉಪಸ್ಥಿತರಿದ್ದರು. ಸ್ಟೋನ್ ಅಗ್ರಿಮೆಂಟ್ ಇರ್ತದಲ್ಲ ಸರ್, 15 ಸೆಂಟಿಮೀಟರ್, 5 ಇಂಚ್ ಇರ್ತದಲ್ಲ ನಮ್ಮ ಕಂಕರ್, ಅದು ಹಾಕೇ ಇಲ್ಲ, ಸ್ಕ್ಯಾರಿಫೈ ಮಾಡಿಲ್ಲ, ಅದು ಹಾಕಿಲ್ಲ. ಡೈರೆಕ್ಟ್ ಅವ್ರೇನು ಡಾಂಬರ್ ಕಂಕರ್ ಇರ್ತಲ್ಲ 5 ಸೆಂಟಿಮೀಟರ್, ಅದು ಕೂಡ ಹಾಕಿಲ್ಲ. ಡೈರೆಕ್ಟ್ ಇಂಪ್ಲಿಮೆಂಟೇಷನ್ ಹಾಟ್ ಡಾಂಬರ್ 3 ಸೆಂಟಿಮೀಟರ್ ಮಾಡಿದ್ದಾರೆ. ಹಾಟ್ ಡಾಂಬರ್ ಅದು ಹ್ಯಾಂಗ ಬ್ಲೋವರ್ ಹಚ್ಚಿ ಮಾಡಿದ್ದಾರೆ. ಹಾಟ್ ಅಂದ್ರೆ ಡಿಬಿಎಂ ಡೈರೆಕ್ಟ್ ಮಾಡ್ಯಾರ, ಡಿಬಿಎಂ ಅಲ್ಲ, ಡಿಬಿಎಂ ನ ಮಾಡಿಲ್ಲ, ಬಿಸಿ ಮಾಡ್ಯಾರ. ಅವರು ಹೇಳ್ತಾರೆ ಬಿಸಿ ಮಾಡ್ಯಾರ. ಡಿಬಿಎಂ has been not directly BC they have. ನೀವು ಕೊಡ್ತೀರಿ ಎರಡು ಕಡೆ ಶೋಲ್ಡರ್ 1.5 ಮೀಟರ್ ಇದೆ, ಇದು ಕೂಡ ಮಾಡಿಲ್ಲ. ಶೋಲ್ಡರ್ ಹಾರ್ಡನಿಂಗ್ ಮಾಡಿಲ್ಲ, ಏನು ಮಾಡಿಲ್ಲ. ಮಾಡಿಲ್ಲ. ಟಾಟಾ 18 ಮೀಟರ್ ಒಂದಿರಬೇಕು, ಅದು ಮಾಡಿಲ್ಲ. ಟಾಟಾ ಇದು ಮಾಡಿಲ್ಲ. ಮತ್ತೆ ಹಂಪ್ ಇದೆ, ಹಂಪು, ಸ್ಪೀಡ್ ಬ್ರೇಕರು ಅರೌಂಡ್ 38 ಆ್ಯಂಡ್ 20 ಸೇಫ್ಟಿ ಫರ್ನಿಚರ್ಸ್ ಅರೌಂಡ್ 96 ಇದಾವೆ ಸರ್. 96 ಸಿಂಗಲ್ ಇಲ್ಲ, ಆಲ್ ಮತ್ತು ಇದರಲ್ಲಿ ಲೆಂತ್ ಕೂಡ, ಲೆಂತ್ ಕೂಡ ಕರೆಕ್ಟ್ ಇದೆ. 8.7 ಕಿಲೋಮೀಟರ್ ಇದೆ, ವಿಡ್ತ್ 5.5 ಇದೆ, ಅದು ಕೂಡ ಕರೆಕ್ಟ್ ಇದೆ. ಮೇಡಮ್ 6 ಕೋಟಿದು ಎಸ್ಟಿಮೇಟ್ ಮಾಡಿದ್ದಾರೆ. ಎಸ್ಟಿಮೇಟ್ NSದವ್ರು ಮಾಡಿದ್ರೆ ಬಂದಿರೋ ಸ್ಪಾಟಿಗೆ ಇಲ್ಲಿ ರಿಕವರಿ ಇಲ್ಲ, ಬ್ರಿಡ್ಜ್ ರಿಕವರಿ ಇಲ್ಲ. ಇಲ್ಲಿ 2 to 3 ಬ್ರಿಡ್ಜಸ್ ಇದೆ, ರಿಕವರಿ ಇಲ್ಲ ಮೇಡಮ್. ಇಲ್ಲ ಬೇಕಾಗಲ್ಲ ಮೇಡಮ್. ನಾನೇನಲ್ಲ ಇಲ್ಲ ಅದು ನಿಮ್ಮ ಎಸ್ಟಿಮೇಟ್ದಾಗಿಲ್ಲ, ಇದು ಎಸ್ಟಿಮೇಟ್ ಮಾಡಪ್ಪರಿ ಒಂದು ಪ್ರೊವೈಡ್ ಮಾಡಬೇಕಿತ್ತಲ್ಲ. ಈಗ ಇದು ಬ್ರಿಡ್ಜ್ ಹೊಡೆದು ಮೇಡಮ್ GRF ಗೈಡ್ಲೈನ್ಸ್
contract provision for PD work at China. 13.30. ಫಾರ್ ಎಕ್ಸಾಂಪಲ್ ಎಷ್ಟಿತ್ತು ಕೆಳಗಡೆ 354 ಬಗ್ಗೆ 600 mm. 600 mm 2 way. ಎಕ್ಸಾಂಪಲ್ ಎಕ್ಸಿಸ್ಟಿಂಗ್ ರೋಡ್ ಮೇಲೆ ಎಷ್ಟು ಮಾಡಿದೆ ಫಾರ್ ಎಕ್ಸಾಂಪಲ್ ಅದು ಬಿಟ್ಟು ಏನು ಮಾಡಿಲ್ಲ ಇದು ಕಾಸ್ಟ್ ಇರೋದು ಮೇಡಮ್ ಇದು ಕಾಸ್ಟ್ ಹೀಗೆ ಇರೋದು ಮಳೆ ಬಂದು ಅವತ್ತು ಬಹಳ ಹೆವಿ ರೇನ್ ಆಯ್ತು. 20%. ಮಳೆ ಬಂದು ಹೆವಿ ರೇನ್ ಆದ ಸಲಿಂದ Due to heavy rain, the CD has been ಸಡನ್ ಆಗಿ ಯಾರಾದ್ರೂ ಬಂದಿರೋದು ಸತ್ತೋದ್ರೆ ಯಾರು ಜವಾಬ್ದಾರಿ? ನಮಗೆ ರಿಕ್ವೆಸ್ಟ್ ಯಾರು ಜವಾಬ್ದಾರಿ ಇದಕ್ಕೆ? ಇದು ಬೇಸ್ಮೆಂಟ್ ಸ್ಟ್ರಾಂಗ್ ಇಲ್ಲದೆ ಇವ್ರು ಏನು ಡಾಂಬರೀಕರಣ ಮೇಲೆ ಮಾಡಿದ್ದಾರೆ ಅದರಿಂದ ನಮ್ಮ ಫ್ಯೂಚರ್ ಇಲ್ಲ ರೋಡಿಗೆ. ಇದು ನೀವು ಬರಿಬಹುದು, ಇದು 1 crore 70 lakhs ಇದೆ, ಅದು ಇಷ್ಟು ಬರಿಬಹುದು, ಬರ್ದು ಕೊಡ್ಬೋದು ನೀವು. ಇದು ಮಾಡಿದ್ದೇ ಕೆಲಸ ಅಷ್ಟೇ, ಅವರು ಅಷ್ಟು ಬರ್ದು ಕೊಡ್ಬೋದು. ಬಟ್ ಇದ್ರದ್ದು ಮೀನಿಂಗ್ ಏನ್ ಕೊಡ್ತೀವಿ ಮೇಡಮ್? ಸ್ಟ್ರೆಂತ್ ಇಲ್ಲ ಕೆಳಗಡೆ, ಅದನ್ನು ಹೋಗ್ಬಿಡ್ತದೆ. ದಟ್ 1.7 crores is also waste for us. ಮೇಡಮ್ ಎಸ್ಟಿಮೇಟ್ ಕಾಸ್ಟ್ ಪ್ರಕಾರಕ್ಕೆ ವರ್ಕ್ ಆಗ್ಬೇಕಲ್ರಿ. ಎಸ್ಟಿಮೇಟ್ ಕಾಸ್ಟ್ ಪ್ರಕಾರ ಇವರೆಲ್ಲ AEE ಅಡ್ಮಿನ್ ಎಲ್ಲರೂ ಸ್ಪಾಟ್ ಏನು ಅದನ್ನ ಅದನ್ನೆಲ್ಲ ಡಾಂಬರೀಕರಣ ಇಷ್ಟು ಮಾಡಿದ್ದಾರೆ ಅಂತ ಇದ್ರ ಹತ್ರ ಇವ್ರೇನು ಹೋಗಿದ್ದಾರೆ work has been taken up. They strengthening of PD. ಮೇಡಮ್ ಅದು ನನ್ಗೆ ಅಂಡರ್ಸ್ಟ್ಯಾಂಡ್ ಎಕ್ಸಿಸ್ಟಿಂಗ್ ರೋಡ್ ಮೇಲೆ ನೀವು ಕಟ್ ಮಾಡಿರಿ. ಈಗ ಎಕ್ಸಿಸ್ಟಿಂಗ್ ರೋಡ್ ಸರ್, ದಿಸ್ ಇಸ್ ಎಕ್ಸಿಸ್ಟಿಂಗ್ ರೋಡ್ ಸರ್. ಕೇಳ್ರಿ, ನಾ ಹೇಳೋದು ಕೇಳ್ರಿ. ಯು ಹ್ಯಾವ್ ಪುಟ್ ಎ ಲಿಕ್ವಿಡ್ ಇನ್ಸೈಡ್, ನೀರ್ ಹಾಕ್ಬೇಕು, ಅವು ಎರಡು ಒಂದೇ ಪೀಸ್ ಆಗುತ್ತೆ. ಇದು ನೋಡಿ, ಇದು ಏನಿದೆ ನಮ್ಮ ಮನೆ ತಂದಿನ, ಇದು ಲಾಂಗಿಟ್ಯೂಡ್ ಲ್ಯಾಟಿಟ್ಯೂಡ್ ನೋಡಿ, ಇದು ನಮ್ಮ ಮನೆ ತಂದಿನ, ಇನ್ನ ಮನಿ ತದ ಇದು ರೋಡ್. ಇದು ಎಕ್ಸಿಸ್ಟಿಂಗ್ ರೋಡ್ ಇದಲ್ಲ, ಎಕ್ಸಿಸ್ಟಿಂಗ್ ರೋಡ್ ಇದೆ ಸರ್. ನಿಮ್ಗೆ ಕಾಣ್ತಿದ್ರೆ ಹೇಳ್ರಿ, ನಿಮ್ಗೆ ಎಕ್ಸಿಸ್ಟಿಂಗ್ ರೋಡ್ ಇದೆನಾ ಇಲ್ಲ ಸರ್? ಇದು ಎಕ್ಸಿಸ್ಟಿಂಗ್ ರೋಡ್ ಇದೆನಾ ಇಲ್ಲ? ದಿಸ್ ಇಸ್ ಲಾಂಗಿಟ್ಯೂಡ್ ಅಂಡ್ ಲ್ಯಾಟಿಟ್ಯೂಡ್. ಲೆಟ್ ಮಿ ಸಿ ಯುವರ್ ಲಾಂಗಿಟ್ಯೂಡ್ ಅಂಡ್ ಲ್ಯಾಟಿಟ್ಯೂಡ್. ಶೋ ಮಿ ಸರ್. ಕ್ಲಾರಿಫೈಡ್, ದಿಸ್ ಇಸ್ ಕ್ಲಾರಿಫೈಡ್ ಏರಿಯಾ. This is a clarified area. This is clarified area. Then show me what is the length. Then show me starting point and ending point. Show me. ಒಂದ್ ನಿಮಿಷ ನೋಡಿ, ಲಾಂಜಿಟ್ಯೂಡ್ ಲ್ಯಾಟಿಟ್ಯೂಡ್ ಇದೆ. ಇದ್ರ ತೋರಿಸಿ ಸರ್, ಡಾಂಬರೀಕರಣ ಮಾಡಿ ತೋರಿಸಿ. ಇಲ್ಲ, ಇಲ್ಲಿ ಇದ್ರದಿಲ್ಲ. ಮತ್ತೆ ಯಾಕಿಲ್ಲ? ಐ ಆಮ್ ಶೋಯಿಂಗ್ ದಿಸ್. ವಾಟ್ ಇಸ್ ದಿಸ್? This is an existing road. This is an existing road. ಆದ್ರೆ ನೀವೇನ್ ಕಟ್ ಮಾಡಿರೋ ಪೀಸು ಎಕ್ಸಿಸ್ಟಿಂಗ್ ರೋಡ್ ಜೊತೆಗೆ ಇದೆ. ಎಕ್ಸಿಸ್ಟಿಂಗ್ ಜೊತೆಗೆ ಇದೆ. ಯು ಆರ್ ಶೋಯಿಂಗ್ ದಿಸ್ ವಿತ್ ಲ್ಯಾಂಗಿಟ್ಯೂಡ್ ಅಂಡ್ ಲ್ಯಾಟಿಟ್ಯೂಡ್. ಯು ಆರ್ ಶೋಯಿಂಗ್ ದಿಸ್. ಕ್ಲಾರಿಫೈ ಒಂದು ನಿಮಿಷ ಕ್ಲಾರಿಫೈ ಏನಾಗಿದೆ ನಿಮ್ಮ ಪ್ರಕಾರ ಅಲ್ಲೇ ತಗೊಂಡು ಅಲ್ಲಿಂದ ಸ್ಯಾಂಪಲ್ ಸ್ಟಾರ್ಟಿಂಗ್ ಪಾಯಿಂಟ್ ಅಂಡ್ ಎಂಡಿಂಗ್ ಪಾಯಿಂಟ್ ಕೊಡಬೇಕು. 1.5 ಕಿಲೋಮೀಟರ್ ಹತ್ರ 1.5 ಕಿಲೋಮೀಟರ್ ಕೊಡಬೇಕು. ಯಾವನು ಇಷ್ಟು ಥಿಕ್ನೆಸ್ ಕಾಮನ್ ಹಾಕಲ್ಲ. ಇದು ಎಕ್ಸಿಸ್ಟಿಂಗ್ ರೋಡ್ ಇದೆ ಸರ್. ಇದು ಎಕ್ಸಿಸ್ಟಿಂಗ್ ರೋಡ್ ಇದೆ. This is existing road. Existing road ಜೊತೆಗೆ ಇದೆ ಸರ್. ನಾವೇ ತೋರಿಸಿ ಸರಿಯಾದೆ, ಬಟ್ ಎಕ್ಸಿಸ್ಟಿಂಗ್ ರೋಡ್ ಇದೆ. ಇದು ಎಕ್ಸಿಸ್ಟಿಂಗ್ ರೋಡ್ ಇದೆ. ಎಕ್ಸಿಸ್ಟಿಂಗ್ ರೋಡ್ ಜೊತೆಗೆ ತೊಗೊಂಡ್ರಿ ನೀವು ತೋಳಿ ಹೊಸದು. ಇದು ಪ್ರೀತಿನ, ಇದು ಏನಿದೆ ಇದು? ನೀವು ಎಕ್ಸಿಸ್ಟಿಂಗ್ ಜೊತೆಗೆ ಹೋಗ್ತಾ ಇದ್ದೀರಾ? ಇದು ಎಕ್ಸಿಸ್ಟಿಂಗ್ ರೋಡ್. ಯು ಹ್ಯಾವ್ ಯೂಸ್ ಅಂಡ್ ಬ್ಲೋವರ್ ಅಂಡ್ ಡಾಂಬರ್ ಯೂಸ್ ಮಾಡಿಲ್ಲ ನೀವು. ಅದ ಇಲ್ಲ ನಿಮಗೆ ಇನ್ನೊಂದು ಸ್ವಲ್ಪ ಪ್ಯಾಚದ ಮುಂದೆ ಪ್ಯಾಚದ ಹಂಗೆ ತೋರಿಸ್ತೀವಿ ನಾವು. ಸರ್ ನೀವು ಅಂತ ಪ್ರಮಾಣ ಮಾಡಿ ಹೇಳ್ಬೇಕು, ಇಷ್ಟು ಥಿಕ್ನೆಸ್ ಯಾವ ಡಾಮರ್ ಹಾಕ್ತಾನೆ ಮತ್ತೆ ಹೇಳಕ್ಕೆ ಡಾಂಬರ್ ಜೊತೆಗೆ ನೀವು ತೋರ್ತಾ ಇದ್ರಿ ಪೀಸು. ದಿಸ್ ಇಸ್ ನಾಟ್ ಅಲೌಡ್. ನಾಟ್ ಅಲೌಡ್. ಇದು ಆಗಲ್ಲ. ಎಕ್ಸಿಸ್ಟಿಂಗ್ ರೋಡ್ ನೀವು ತೋರಿಸಿ ಸರ್. ನಾವು GPS ತೋರಿಸ್ತೀವಿ. ನೀವು ಬಂದಿದ್ದು सर ये क्या है बोले तो ये राष्ट्रीय मसला है फर्स्ट वो हमको सिर्फ काम के बारे में
गुत्ती, गौर, खंडार, ये लोगों को तकलीफ है ये रोड की। आपका नाम? नागेश मध्य तो तकलीफ खड्डा था, हम इधर कल्याण जाना बोले तो तकलीफ था, रोड बन गया, अच्छा हो गया, उसमें कुछ 19-20 होगा तो भी रिपीट आप जी है, इंजीनियर है, उनको बोल के काम मसला हल कीजिए। लेकिन चुपीच इसका मसला और तरफ से जा रहा है, क्यों बोलते राजकीय फील्ड में जा रहा है, कांग्रेस बीजेपी हो रहा है ये, इसलिए इधर हम सिर्फ नाम का बात करेंगे। क्वालिटी टेस्ट करिए मैडम, हम लोगों को तकलीफ है, हम महाराष्ट्र जाते हैं, इधर कल्याण आने का जगह महाराष्ट्र में जाते हैं। To give good quality of work and complete the work. ये ब्रिज हमारे इसमें नहीं है तो 24 घंटे में बना के दिए सर। ये क्यों बोले तो उद्योग खात्री में काम करे सर, इधर ये बाजू में देखो सर, ये बाजू में Complete the work. तो and कचरा make आते convenience for the उधर public. जमा होने के बाद आए सर। बारिश को कोई रुका सकता है क्या सर? कोई भी नहीं रुका सकता। ಪಬ್ಲಿಕ್ ಗೆ ಕನ್ವೀನಿಯಂಟ್ ಆಗಬೇಕು ಮಾಡಿಕೊಡಿ. इंजीनियर आम्हाला येते मराठी. तरी आम्ही काय करत होतो, कर्नाटक आम्ही प्रॉपर झाले तर खटे असल्यामुळे आम्ही औराद शाजीने जात होतो लेकराला देणं हे डिलिव्हरी पेशंट घेऊन। तर आता हे रोड चांगली झाल्यामुळे आम्ही बसव कल्याणला येऊन आमची सुविधा उपलब्ध करून घेऊ या रोडमुळे। पहिले चांगलं झाल्यामुळे हे काय एका पद्धतीने व्यवस्थित झालंय काम, आम्ही सर्वे चालू। एक लगीन होतं आमचं हायटेक फंक्शन हॉल इथंच आहे, तरी हे प्रॉब्लेम झाल्यामुळे 24 घंट्यामध्ये बनवून दिले। Within 24 hours they have made the convenience for the कुछ भी प्रॉब्लम एस्टिमेट भी नहीं था मैडम, एस्टिमेट भी नहीं। go through for the movement of the traffic. नहीं, I cannot take memorandum. Memorandum लेने के दूसरे लोग हैं. एक नंबर हो गया मैडम, हमको कुछ अच्छा हम सब गाँव वाले यहाँ के कौन सा गाँव है इसे? फर्स्ट मिरकल मैडम, यहाँ से गौर फर्स्ट खंडा अभी सभी लोग थोड़ा बात करेंगे तो मैं सामने ಇದು ಎಲ್ಲೆಲ್ಲದ ಸರ್ ಇಲ್ಲಿ ಗೊತ್ತಲ್ಲ ಒಂದ್ ನಿಮಿಷ ಕೇಳ್ತೇನೆ ನೀವು ಎಲ್ಲೆಲ್ಲದ ನಮ್ದು ಆಸ್ ಪರ್ GPS ಫೋಟೋ ಮಾತ್ರ ನೋಡ್ರಿ ಸರ್, ನೀವು ಹೇಳ್ರಿ, ಈಗ ಓರ್ಲಿ ಹೇಳ್ರಿ, ನಾನು ಹೇಳ್ತೀನಿ ಎಲ್ಲೆಲ್ಲದ ಹೇಳ್ತೀನಿ ನಾನು ಆಮ್ ನಾಟ್ ಇಂಜಿನಿಯರ್ ಬಟ್ ಐ ವಿಲ್ ಸೇ ಎಷ್ಟಿದೆ ಅಂತ ತೋರಿಸ್ತೀನಿ, ಎಲ್ಲಿದೆ ನೀವು ಹೇಳಿ, ನೀವು ಇಂಜಿನಿಯರ್ ಪ್ರಾಮಾಣಿಕ ದೇವ್ರಿಗೆ ನಂಬ್ತಿದ್ರಲ್ಲ, ಇಲ್ಲಿಂದ ಅಲ್ಲೇ ತನಕ ಅದ ಅಂತ ಹೇಳಿ ಒಂದ್ ನಿಮಿಷ ಹೇಳಿ, ಇದು ಥ್ರೋಟ್ ಲೆಂತ್ ಇಲ್ಲ, ಎಷ್ಟಿದೆ ಅಂತ ಹೇಳಿ, ಥ್ರೋಟ್ ಲೆಂತ್ ಇಲ್ಲ, ಎಷ್ಟಿದೆ ಎಲ್ಲ ಸೆಲೆಕ್ಟೆಡ್ ಹೇಳಿ 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 ಬೇಡ ಬೇಡ ಹೇಳಿ ಹೇಳಿ ಮಾಡೋ ತಪ್ಪಿಲ್ಲ ಅಂತ ಹೇಳ್ರಿ, ಯಾರು ತಿನ್ನೋರು ನಾವು ತಿನ್ನಿಲ್ಲ, ನಾನು ಕೇಳೋ ಪ್ರಶ್ನೆಗೆ ಸರ್ ಬನ್ನಿ ಸರ್, ಎಲ್ಲಿ ಬಂದು 1.1 ಎಲ್ಲಿ ಹಿಡಿದು ಎಲ್ಲಿ ತನಕ ಎಲ್ಲ ಕಡೆ ಇಲ್ಲ ನೋಡ್ರಿ, ಟೆಂಪರ್ ನಾವ್ ಹಾಕ್ತೀವಿ, ನೀವು ಬೇಡ ಸ್ಲೋ ಮಾತಾಡಿ, ಸೈಡ್ ಆಗ್ರಿ ಡಾಂಬರ್ 5 ಸೆಂಟಿಮೀಟರ್ ಅದು ಮಾಡಿಲ್ಲ, ಡೈರೆಕ್ಟ್ ನಾಟ್ ಡಾಂಬರ್ ಇಲ್ಲೇ ಸರಿ उनकी फोटो लेने तुम्हारा क्या होते निकालते
ಎಲ್ಲ ವಿತ್ ಡಿಬಿಎಂ ಹಿಡ್ಕೊಂಡ್ರಿ ನೀವು ಕೈ ಅದು ಪೈಲೆ